ಪ್ರವಾಸೋದ್ಯಮ ಕನ್ಕ್ಲೂಡ್. ಮೈಸೂರಿಗೆ ಎಷ್ಟು ನೀವು ಪ್ರಾತಿನಿಧ್ಯ ಕೊಡ್ತೀರಿ? ಮೈಸೂರು ದಸರಾಕ್ಕೆ ಎಷ್ಟು ಪ್ರಾತಿನಿಧ್ಯ ಕೊಡ್ತೀರಿ? ಉತ್ತರ ಕರ್ನಾಟಕದಲ್ಲಿ ಏನು ಪ್ರವಾಸೋದ್ಯಮ ಏನು? ಆಯ್ತು, ಮುಂದಕ್ಕೆ ಹೋಗುವ. ಎಲ್ಲ ಅದೇ ಹೇಳಕತ್ತೀನ್ರಿ, ಮೈಸೂರಿಗೆ ಎಷ್ಟು ಕೊಡ್ತೀರಿ ಪ್ರಾತಿನಿಧ್ಯ? ಈ ಭಾಗದಾಗೂ ಟೂರಿಸಂ ಆಯ್ತು, ಜನ ಬರಬೇಕಲ್ಲ. ಸರಿ, ನಾವು ಈ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಅನ್ನುವಂತ ವಾದವನ್ನ ಮಾಡುವುದಿಲ್ಲ. ನಾವು ಸಮಗ್ರವಾದ ಕರ್ನಾಟಕ, ನಮ್ಮ ಸಾವಿರಾರು ವರ್ಷಗಳ ಹೋರಾಟ ನಂತರ ಕನ್ನಡ ಅಖಿಲ ಕರ್ನಾಟಕವನ್ನು ನಮ್ಮ ಹಿರಿಯರು ಪ್ರಾಣ ಕೊಟ್ಟು ಹೋರಾಟ ಮಾಡಿ ಅನ್ನ ಸತ್ಯಾಗ್ರಹ ಮಾಡಿ ಇದೊಂದು ಕರ್ನಾಟಕವನ್ನು ಮಾಡಿದ್ದಾರೆ. ಆದರೆ ಯಾವುದೇ ಸರ್ಕಾರ ಬರಲಿ ಉತ್ತರ ಕರ್ನಾಟಕಕ್ಕೆ ನ್ಯಾಯ ಕೊಡ್ಬೇಕಂತ ಹೋರಾಟ ಮಾಡ್ತಾ ಇದ್ದೀವಿ. ನೀವು ಮೈಸೂರು ಕೊಟ್ಟಿರಿ, ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತೀವಿ. ಆಯ್ತು, ಮೈಸೂರಿಗೆ ಅಭಿವೃದ್ಧಿ ಮಾಡ್ರಿ. ನಮ್ದೇನು ಮೈಸೂರು ರಾಜ್ಯ ಹಿಂದೆ ಮೈಸೂರು ಮಹಾರಾಜರು ಸಾಕಷ್ಟು ಅಭಿವೃದ್ಧಿ ಮಾಡಿದ್ರು, ಕನ್ನಂಬಾಡಿ ಕಟ್ಟಿದ್ರು, ಎಲ್ಲ ಒಳ್ಳೆ, ಅದಕ್ಕೆ ನಮ್ದು ಬೆಂಬಲ ಇದೆ. ಅದೇ ರೀತಿ ಆಲ್ಮಟ್ಟಿ, ಇದು ನಮ್ಮ ಭಾಗದ ರೈತರ ಭವಿಷ್ಯ. ಇದನ್ನು ಒಂದು ನೀವು ನೀರಾವರಿ ಮಾಡಿಕೊಟ್ರೆ ಉತ್ತರ ಕರ್ನಾಟಕ ಬಂಗಾರವನ್ನು ಬಿತ್ತಿ ಬಂಗಾರ ಬೆಳೆಯುವಂತ ನಾಡಾಗ್ತದೆ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಈ ದೇಶಕ್ಕೆ ಆಪತ್ತು ಬಂದಾಗ ಶ್ರೀಮತಿ ಇಂದಿರಾ ಗಾಂಧಿಯವರು ಏನು ಪಾಕಿಸ್ತಾನದ ಯುದ್ಧ ಬಂದಾಗ ದೇಶದಲ್ಲಿ ಖಜಾನೆಯಲ್ಲಿ ಹಣ ಇರಲಿಲ್ಲ. ಆವಾಗ ಬಿಜಾಪುರ ಜಿಲ್ಲೆಯ ಜನ ತಮ್ಮ ಮನೆಯಿಂದ ಯುದ್ಧ ಬಂಗಾರವನ್ನು ಶ್ರೀಮತಿ ಇಂದಿರಾ ಗಾಂಧಿಯವ್ರನ್ನ ತೂಗಿ ಮತ್ತು ಬಂಗಾರ ಉಳಿತ ಅಧ್ಯಕ್ಷರು. ಅವಾಗ ನಿಜಲಿಂಗಪ್ಪನವ್ರನ್ನು ಬಂಗಾರದಿಂದ ತೂಗಿದಂತ ಭಾರತದಲ್ಲಿ ಒಂದೇ ಒಂದು ಜಿಲ್ಲೆ, ಅದು ವಿಜಾಪುರ ಅಖಂಡ ಜಿಲ್ಲೆ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ವಿ. ಹಾಗಾದ್ರೆ ನಮ್ಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ರಿ? ಈಗ 524, 25 ಆಗದೇ ಇದ್ರೆ ನಮ್ಮ ನೀರಾವರಿ ಆಗುವುದಿಲ್ಲ, ನಮ್ಮ ಅಭಿವೃದ್ಧಿ ಆಗುವುದಿಲ್ಲ. ಅದಕ್ಕೆ ನೀವು ಅವು ಇವು ಎಲ್ಲಿ ತಗೊಂಡ್ ಬರ್ರಿ, ಸಾಲ ತಗೊಂಡ್ ಬರ್ರಿ, ವರ್ಲ್ಡ್ ಬ್ಯಾಂಕಿನಿಂದ ತಗೊಂಡ್ ಬರ್ರಿ, ಕಡಿಮೆ ಎಲ್ಲ ಯೋಜನೆ ತರಲಾಕ, ಈ ಪೆರಿಫೆರಲ್ ರಿಂಗ್ ಇದಕ್ಕೆ ನೀವು ತರಲಾಕತ್ತಿರಲ್ಲ. ಅಧ್ಯಕ್ಷರೇ, ಒಂದು ಎಷ್ಟು ನಮ್ಮ MP ಪಾಲ್ ಹೇಳ್ತಾರೆ, ಎಷ್ಟು 75,000 ಕೋಟಿ ಅಂದ್ರು, 1 ಲಕ್ಷ ಕೋಟಿ ಅಂದ್ರು, ಒಂದು ಯೋಜನೆಯನ್ನ ಪೂರ್ತಿ ಮುಗಿದ ಸಮಗ್ರ ಅಭಿವೃದ್ಧಿ ಕರ್ನಾಟಕದ ಭವಿಷ್ಯ ಎಲ್ಲಾ ಭಾಗಗಳು ಒಂದೇ ಕಣ್ಣಿನಿಂದ ನೋಡುವಂತ ಕೆಲಸ ಆಗಬೇಕು. ಆ ದೃಷ್ಟಿಕೋನದಿಂದ ಇವತ್ತು ನಾನು ಈ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋದೇನೆಂದ್ರೆ, ಮುಂದಿನ ದಿವಸದಲ್ಲಿ ನಾವೇನು ಉತ್ತರ ಕರ್ನಾಟಕದ ಎಲ್ಲಾ ಶಾಸಕರು ಅವರವ್ರ ಕ್ಷೇತ್ರ ಆಗಲಿ ಅವರವ್ರ ಭಾಗದ ಏನು ಅನ್ಯಾಯ ಆಗಿದ ಬಗ್ಗೆ ಪಾಪ ಮನಸ್ಸು ಬಿಚ್ಚಿ ಮಾತನಾಡಿದ್ರೆ, ಅದನ್ನು ನೋಟ್ ಯಾರು ಮಾಡ್ಕೊಳ್ಳಿಲ್ಲ. ಯಾರು ಅದ್ರ ಕಡೆಗೆ ಆಯಾ ಇಲಾಖೆ ಮಂತ್ರಿಗಳಿದ್ರೆ ನೋಟ್ ಮಾಡಿಕೊಂಡು ಏನಪ್ಪಾ ಅಂತ, ಇವತ್ತು ವೆಟರ್ನರಿ ಹಾಸ್ಪಿಟಲ್ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಡಿಗ್ರಿ ಕಾಲೇಜ್ ಬರುವಾಗ ಅವ್ರಿಗೇನು ಕೊಡ್ತೀವಿ ಕೊಡಿ, ಅಲ್ಲಿ 40 ಕೊಟ್ಟರೆ ನಮ್ಗೆ 60 ಕೊಡಿ. ಸರಿ, ಅಂದ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಈ ದೃಷ್ಟಿಕೋನದಿಂದ ಈ ಸುವರ್ಣಸೌಧ ಕಟ್ಟಿದ್ರ ಉದ್ದೇಶ ಸಾರ್ಥಕ ಆಗಬೇಕಾದ್ರೆ ಈ ರೀತಿ ಚರ್ಚೆಗಳು ಪಕ್ಷಾತೀತವಾಗಿ ಯಾವುದೇ ಸರ್ಕಾರ ಇರಲಿ, ಯಾವ್ದು ನಾನು ನಮ್ಮ ಸರ್ಕಾರ ಇದ್ದಾಗ ನಾನು ಟೀಕೆ ಮಾಡೀನಿ, ನಾ ಯಾರನ್ನೂ ಬಿಟ್ಟಿಲ್ಲ. ಇವತ್ತು ಸಹ ನಾ ಹೇಳ್ತೇನೆ, ನಾವೆಲ್ಲ ಶಾಸಕರು ಒಂದಾಗಬೇಕು. ನಮ್ಮ ವಿಚಾರ ಬಂದಾಗ ದಕ್ಷಿಣ ಭಾಗದ ಶಾಸಕರು ನಮ್ಮ ಬೆಂಬಲಕ್ಕೆ ನಿಂದಿರಬೇಕು. ಅವರ ಸಂದರ್ಭ ನಾವು ಕಾವೇರಿ ವಿಚಾರ ಬಂದಾಗ ಕರ್ನಾಟಕ ಬಂದ್ ಮಾಡಂದ್ರೆ ನಾವೆಲ್ಲರೂ ಬಂದ್ ಮಾಡ್ತೀವಿ. ಕರ್ನಾಟಕ ಉತ್ತರ ಕರ್ನಾಟಕನೇ ಬಂದ್ ಹೆಚ್ಚಾಗ್ತದೆ. ಇವತ್ತು ನೋಡ್ರಿ ಎಷ್ಟು ನಾವು ವಿಶಾಲ ಇದೀವಿ ಅಂದ್ರೆ, ನಮ್ಮ ವಿರೋಧ ಪಕ್ಷ ನಾಯಕರು ಅಶ್ವಥ್ ನಾರಾಯಣ ನಿನ್ನೆ ಹೇಳಿದ್ರು, ಯತ್ನಾಡ್ರೆ ನಾವೊಂದು 10 ನಿಮಿಷ ಮಾತಾಡ್ತೇನೆ ಬಿಟ್ಟು ಕೊಟ್ಟು ಉದಾಹರಣೆ ಈ ಬಸನಗೌಡ ಪಾಟೀಲ್ ಯತ್ನಾಳ್.